ಹಾಯ್ ಫ್ರೆಂಡ್ಸ್, 2 ಡೇಸಲ್ಲಿ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದೆಲ್ಲ ಎಮರ್ಜೆನ್ಸಿ ಇತ್ತು ಅಂತ ಈ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ. ಯಾವುದ್ರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಯಾವ್ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಸಿಂಪಲ್ಲಾಗಿ ಪಾಟ್ ನೆಕ್ ಇಟ್ಬಿಟ್ಟು ವಿತ್ ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ. ಇದಕ್ಕೆ ಮತ್ತು ಟ್ಯಾಜಲ್ಸು ಎಲ್ಬೋ ಸ್ಲೀವ್ಸ್ ಮಾಡಿದ್ದೀನಿ. ತುಂಬ ನೀಟ್ ಫಿನಿಶಿಂಗು ಬಂದಿದೆ. ಈ ಬ್ಲೌಸು ಇದಕ್ಕಷ್ಟೇ ಥ್ರೆಡ್ ಪೈಪಿಂಗು. ಇವೆಲ್ಲ ಎಮರ್ಜೆನ್ಸಿ ಇರೋದ್ರಿಂದ ನಾನು ಇದು ಯಾವುದನ್ನು ಕಟಿಂಗ್ ವಿಡಿಯೋ ಆಗಲಿ ಸ್ಟಿಚಿಂಗ್ ವಿಡಿಯೋನಾಗಲಿ ಹಾಕೋಕ್ಕಾಗಲಿಲ್ಲ, ಬ್ಯುಸಿ ಇರೋದ್ರಿಂದ. ಇದು ಅಷ್ಟೇ ಪಾಟ್ ನೆಕ್ ಇಟ್ಟಿದ್ದೀನಿ, ಇದು ಬೋಟ್ ನೆಕ್ ಇಟ್ಟಿದ್ದೀನಿ. ಬೋಟ್ ನೆಕ್ ವಿತ್ ಪಾಟ್ ನೆಕ್ಕು. ಫ್ರಂಟಲ್ಲೂ ಅಷ್ಟೇ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ನಾರ್ಮಲ್ ನೆಕ್ಕು ಈ ರೀತಿ ಬಂದಿದೆ. ಇಷ್ಟು ಬ್ಲೌಸ್ನ 2 ದಿನದಲ್ಲೇ ಮುಗಿಸಿರೋದು. ಈ ಬ್ಲೌಸು ಬ್ಯಾಕಲ್ಲಿ ಪೋಟ್ಲಿ ಬಟನ್ ಹಾಕ್ಬಿಟ್ಟು ಐ ನೆಕ್ ಕೊಟ್ಟಿರೋದ್ರಿಂದ ತುಂಬ ನೀಟ್ ಫಿನಿಶಿಂಗ್ ಬಂದಿದೆ. ತುಂಬ ಚೆನ್ನಾಗಿದೆ. ಇದು ವೇರ್ ಮಾಡಿದಾಗ ತುಂಬ ನೀಟಾಗಿ ಕಾಣಿಸುತ್ತೆ. ಫ್ರಂಟು ವಿ ಶೇಪ್ ಕೊಟ್ಟಿದ್ದೀನಿ. ಫ್ರಂಟು ವಿ ಶೇಪ್ ಇಟ್ಟಿದ್ದೀನಿ. ತುಂಬ ನೀಟಾಗಿ ಬಂದಿದೆ ನೋಡಿ. ಬ್ಯಾಕು ಐ ನೆಕ್ ಇಟ್ಬಿಟ್ಟು ಪೋಟ್ಲಿ ಬಟನ್ ಹೇಳಿದ್ರು, ಪೋಟ್ಲಿ ಬಟನ್ ಇಟ್ಟಿದ್ದೀನಿ. ತುಂಬ ನೀಟ್ ಫಿನಿಶಿಂಗ್ ಬಂದಿದೆ. ಇದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇದೆಲ್ಲ ಎಮರ್ಜೆನ್ಸಿ ಕೊಡೋದಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದೊಂದು ಪ್ಯಾಟ್ರನ್ ಬ್ಲೌಸು. ನನ್ನ ಕಸ್ಟಮರ್ ಇದೇ ಥರ ಪ್ಯಾಟ್ರನ್ ಬೇಕು ಅಂತ ಫೋಟೋ ಹಾಕಿದ್ರು. ನಾನು ಅದೇ ಥರ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇದು ಅಷ್ಟೇ ವೇರ್ ಮಾಡಿದ್ರು ಅವರು. ತುಂಬ ನೀಟಾಗಿ ಬಂದಿದೆ, ನೀಟ್ ಫಿನಿಶಿಂಗು ಬಂದಿದೆ. ಫ್ರೆಂಡ್ಸಲ್ಲಿ ಕೇಳಿ ಇದ್ರದ್ದು ಕಟಿಂಗ್ ಯಾವ ರೀತಿ ಅಂತ ತೋರಿಸ್ತೀನಿ. ಫ್ರಂಟಲ್ಲಿ ಈ ಥರ ಶೇಪ್ ಕೊಟ್ಟಿದ್ದೀನಿ. ಕಸ್ಟಮರ್ ಹೇಳಿ ಮಾಡಿಸ್ಕೊಂಡಿರೋದು. ಈ ಥರ ಪ್ಯಾಟ್ರನ್ ಬೇಕು ಅಂತ ನನಗೆ ಫೋಟೋ ಹಾಕಿದ್ರು. ನಾನು ಸೇಮ್ ಅದೇ ಥರ ಪ್ಯಾಟ್ರನಲ್ಲೇ ಸ್ಟಿಚ್ ಮಾಡಿದ್ದೀನಿ. ವೇರು ಮಾಡಿದ್ರು, ತುಂಬ ನೀಟಾಗಿ ಬಂದಿತ್ತು. ಇದು ಅವ್ರಿಗೆ ತುಂಬ ಲೈಕ್ ಮಾಡಿದ್ರು ಕಸ್ಟಮರು. ಬ್ಯಾಕು ಈ ಥರ ಶೇಪ್ ಪ್ಯಾಟ್ರನ್ ಕೊಟ್ಬಿಟ್ಟು ಎಲ್ಬೋ ಸ್ಲೀವ್ಸು, ಎಲ್ಲ ಬ್ಲೌಸು ಅಷ್ಟೇ ಎಲ್ಬೋ ಸ್ಲೀವ್ಸು. ಫ್ರಂಟಲ್ಲಿ ಈ ಥರ ಪ್ಯಾಟ್ರನ್, ಫ್ರಂಟಲ್ಲಿ ಈ ಥರ ಶೇಪ್ ಕೊಡಿ ಅಂತ ಹೇಳಿದರು. ಈ ಥರ ಶೇಪ್ ಕೊಟ್ಟಿದ್ದೀನಿ. ತುಂಬ ವೇರ್ ಮಾಡಿದಾಗಂತೂ ತುಂಬ ನೀಟಾಗಿ ಬರುತ್ತೆ. ನನಗೆ ಯಾವುದನ್ನು ಇದರಲ್ಲಿ ಯಾವ ಬ್ಲೌಸ್ನೂ ಕಟ್ಟಿಂಗ್ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ, ಎಮರ್ಜೆನ್ಸಿ ಇರೋದ್ರಿಂದ. ನಿಮಗೆ ಬೇಕು ಅಂದರೆ ನಾನು ಕಮೆಂಟ್ಸಲ್ಲಿ ಕೇಳಿ ಇದ್ರದ್ದು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಪೇಪರ್ ಕಟ್ಟಿಂಗ್ ಆಗಲಿ ಇಲ್ಲ ನೆಕ್ಸ್ಟ್ ಯಾವುದಾದ್ರೂ ಬ್ಲೌಸ್ ಬಂದರೆ ಈ ಪ್ಯಾಟ್ರನ್ನಿಂದು ಅದ್ರದ್ದು ನಾನು ತೋರಿಸ್ತೀನಿ. ಫಿನಿಶಿಂಗ್ ಮಾತ್ರ ತುಂಬ ನೀಟಾಗಿ ಬಂದಿದೆ. ನನಗೆ ತುಂಬ ಬ್ಯುಸಿ ಇರೋದ್ರಿಂದ ಯಾವುದು ಡೈಲಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಈ ಬ್ಲೌಸ್ ಮಾತ್ರ ನನಗೂ ತುಂಬ ಇಷ್ಟ ಆಯಿತು. ಇದು ತುಂಬ ನೀಟಾಗಿ ಬಂದಿತ್ತು. ಇದ್ರದ್ದು ಫಿನಿಶಿಂಗು ಕಸ್ಟಮರ್ ಹಾಕಿದ್ರು, ತುಂಬ ನೀಟಾಗಿ ಬಂದಿದೆ ಅಂತ ಹೇಳಿದ್ರು. ಮತ್ತು ಅವ್ರಿಗೂ ತುಂಬ ಇಷ್ಟ ಆಯಿತು. ನೀಟ್ ಫಿನಿಶಿಂಗ್ ಇದೆ. ಫ್ರಂಟಲ್ಲೂ ಅಷ್ಟೇ ಈ ಶೇಪು ವೇರ್ ಮಾಡಿದಾಗ ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ನಿಮಗೆ ಹಾಗೆ ತೋರಿಸಿದ್ರೆ ನೀಟಾಗಿ ಗೊತ್ತಾಗ್ತಿಲ್ವೇನೋ, ವೇರ್ ಮಾಡಿದಾಗ ಮಾತ್ರ ತುಂಬ ನೀಟ್ ಫಿನಿಶಿಂಗ್ ಬರ್ತಾಯಿತ್ತು. ಓಕೆ, ಪ್ಲೀಸ್ ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಇನ್ನಷ್ಟು ಹೊಸ ವೀಡಿಯೋ ಹಾಕಬೇಕು ಅಂತ. ನನಗೆ ಡೈಲಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ, ಬ್ಯುಸಿ ಇರೋದ್ರಿಂದ. ನೋಡಿ, ಇದೊಂದು ಪ್ಯಾಟರ್ನ್ ಬ್ಲೌಸು. ಈ ಥರ ಪ್ಯಾಟ್ರನಲ್ಲಿದೆ. ಇದು ಅಷ್ಟೇ ತುಂಬ ನೀಟು. ಇದ್ರದ್ದು ಕಟ್ಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋನ 2 ಹಾಕಿದ್ದೀನಿ ನೋಡಿ. ಇದೊಂದ್ರದ್ದು ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ, ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಫ್ರಂಟು ಈ ಥರ ಬಂದಿದೆ. ಇದಕ್ಕೆ ಪಫ್ ಸ್ಲೀವ್ ಕೊಟ್ಟಿದ್ದೀನಿ. ಎಲ್ಬೋ ಲೆಂತಲ್ಲಿ ಪಫ್ ಸ್ಲೀವ್ ಮಾಡಿದ್ದೀನಿ. ತುಂಬ ನೀಟಾಗಿ ಬಂದಿದೆ. ಇದ್ರದ್ದು ವಿಡಿಯೋ ಹಾಕಿದ್ದೀನಿ, ಕಟ್ಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋ ನೋಡಿ. ಇದೊಂದು
ನಾರ್ಮಲ್ ಬ್ಲೌಸ್ ಅಷ್ಟೇ, ಇದ್ರದ್ದೇನು ಇಲ್ಲ. ಇದಕ್ಕಷ್ಟೇ ಥ್ರೆಡ್ ಪೈಪಿಂಗು, ಇದಕ್ಕೆ ಶಾರ್ಟ್ ಸ್ಲೀವ್ ಮಾಡಿದ್ದೀನಿ. ನಾರ್ಮಲ್ ನೆಕ್ಕು ಮತ್ತು ವಿತ್ ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ. ಬ್ಲೌಸ್ ಇಷ್ಟೇ. ಇದು ಸ್ಯಾರೀಸು ಇವೆಲ್ಲ ಫಾಲ್ ಹಾಕಿರೋದು. ಇದೆಲ್ಲ ಇದೊಂದಕ್ಕೆ ಮಾತ್ರ ಕುಚ್ಚು ಕಟ್ಟಿದ್ದೀನಿ ಈ ಸ್ಯಾರಿಗೆ. ನೋಡಿ, ಈ ಥರ ಪ್ಯಾಟ್ರನ್ ಕುಚ್ಚು ಕಟ್ಟಿದ್ದೀನಿ. ಇದು ಅಷ್ಟೇ ಸ್ಮಾಲ್ ಆಗಿದ್ದರೂ ತುಂಬ ಡೀಸೆಂಟಾಗಿದೆ ಮತ್ತು ತುಂಬ ಲುಕ್ ಇದೆ. ಸ್ಮಾಲ್ ಸೈಜ್ ಕುಚ್ಚಾದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ದಿನದಲ್ಲಿ ಇಷ್ಟನ್ನು ಫಿನಿಷ್ ಮಾಡಿದ್ದೀನಿ. ತುಂಬ ವರ್ಕ್ ಜಾಸ್ತಿ ಇರೋದ್ರಿಂದ ನನಗೆ ಡೈಲಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ. ನೀವು ಇದೇ ರೀತಿ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ಇನ್ನಷ್ಟು ಹೊಸ ವಿಡಿಯೋ ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ನಾನು ಕ್ಲಿಯರ್ ಮಾಡ್ತೀನಿ.